ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಎಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಜಸ್ಟ್ ಸಿಂಪಲ್, ತುಂಬ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಬಾಣಂತನ ಅಂದ ತಕ್ಷಣ ಸ್ವಲ್ಪ ಜನ ನರ್ವಸ್ ಆಗ್ತಾರೆ. ಬಾಣಂತನ ಅಂದರೆ ಹಿಂಗಿರುತ್ತಾ ಅಂತ. ಸೊ ನನಗೂ 2 ಮಕ್ಕಳಾಯಿತು, ನನಗೂ 2 ಬಾಣಂತನ ಆಗಿದೆ. ನನ್ನ ಬಾಣಂತನ ನನ್ನ ತಾಯಿನೇ ಮಾಡಿರೋದು, ಎರಡು ಬಾಣಂತನ ನನ್ನ ಅಮ್ಮನೇ ಮಾಡಿರೋದು. ಸೊ ನನಗೇನು ಬಾಣಂತನದಲ್ಲಿ ಅಷ್ಟು ಕಷ್ಟ ಅನಿಸಿಲ್ಲ, ಬಿಕಾಸ್ ಅಮ್ಮ ತುಂಬ ಅದನ್ನು ಈಸಿಯಾಗಿ ಟೇಕ್ ಓವರ್ ಮಾಡಿದರು. ಫುಡ್ ಕೊಡೋದಾಗಲಿ, ಕೆಲವೊಂದಿಷ್ಟು ಜನಕ್ಕೆ ಫುಡ್ ಅಂದ ತಕ್ಷಣ ಅಯ್ಯೋ ಸಪ್ಪೆ ಇರುತ್ತೆ, ಅಯ್ಯೋ ಹಿಂಗಿರುತ್ತೆ. ನನಗೆ ಆ ಥರ ಯಾವತ್ತೂ ಅನಿಸಿಲ್ಲ. ಬಿಕಾಸ್ ನಮ್ಮಮ್ಮ ತುಂಬ ರುಚಿಯಾಗಿ ಯಾವ ಥರ ಬೇಕು, ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಬೇಕು ಅನ್ನೋದು ನಮ್ಮಮ್ಮಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಂದು ಸಿಸರಿನ್ ಆದರೂ ಕೂಡ ನಮ್ಮಮ್ಮ ನನಗೆ ತುಂಬ ಚೆನ್ನಾಗಿ ಫುಡ್ಗಳು ಕೊಟ್ಟು ತುಂಬ ರುಚಿಯಾಗೂ ಇರ್ತಿತ್ತು ಫುಡ್ಡು. ಸೊ ನಾವಿವಾಗ ಏನು ಐಡಿಯಾ ಮಾಡಿದ್ದೀವಿ ಅಂದರೆ, ಈಗ ಅಂಟಿನ ಉಂಡೆ ಅಂದ ತಕ್ಷಣ ಕೆಲವೊಂದು ಕಡೆ ಕೆಲವೊಬ್ಬರು ಮನೇಲಿ ಅವರಾಗೆ ತಯಾರು ಮಾಡಿ ಕೊಡ್ತಾರೆ ಅಂಟಿನ ಉಂಡೆಗಳು. ಕೆಲವೊಬ್ರಿಗೆ ಪಾಪ ಗೊತ್ತಿರೋದಿಲ್ಲ ಮಾಡೋಕ್ಕೆ, ಹೆಂಗೆ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ಸಲ್ಲಿ ಇರ್ತಾರೆ. ಸೊ ಅವರಿಗೆ ಈ ವಿಡಿಯೋ ಏನಂತ ಅಂದರೆ, ನಿಮಗೆ ಅಂಟಿನ ಉಂಡೆಗಳಾಗಿರ್ಬೋದು, ಚಟ್ನಿ ಪುಡಿ ಅಂತಂದರೆ ಮೆಂತ್ಯ ಚಟ್ನಿ ಪುಡಿ, ಅದಕ್ಕೆ ಒಣ ಕೊಬ್ಬರಿ ಸಮಥಿಂಗ್ ಮೆಂತ್ಯ ಎಲ್ಲ ಹಾಕಿ ಮಾಡೋದು, ಅಥವಾ ಕರ್ಬೇವಿಂದು ಮಾಡ್ತಾರೆ ಚಟ್ನಿ ಪುಡಿ, ಬೆಳ್ಳುಳ್ಳಿದು, ಆ ಥರ ಎಲ್ಲ ತುಂಬ ಥರ ಚಟ್ನಿ ಪುಡಿ. ಐ ಡೋಂಟ್ ನೋ ಏನೇನಂತ, ಬಟ್ ನಾನು ಮಾಡಿಕೊಡ್ತಿದ್ರು, ಚೆನ್ನಾಗಿ ತಿಂತಿದ್ದೆ ಮಾತ್ರ. ಸೊ ಈ ಥರ ಎಲ್ಲ ಡಿಫ್ರೆಂಟಾಗಿ ಚಟ್ನಿ ಪುಡಿಗಳು ಬಾಣಂತಿಯರಿಗೆ. ಒಂದು ಏನಪ್ಪ ಅಂದರೆ, ಒಂದು ಸೊಂಟ ಗಟ್ಟಿ ಆಗಬೇಕು. ನಮ್ಮ ಮೂಳೆಯಿಂದ ಹಿಡಿದು ತುಂಬ ಪೇನ್ ಇರುತ್ತೆ, ಬ್ಯಾಕ್ ಪೇನ್ ಇರುತ್ತೆ. ಹಾಗಾಗಿ ಮೂಳೆ ಚೆನ್ನಾಗಿ ಗಟ್ಟಿ ಆಗಬೇಕು ಅಂತ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ಗಳು, ಅದಕ್ಕೇನು ಬೇಕು, ನಮ್ಮ ಮೂಳೆ ಗಟ್ಟಿ ಆಗೋಕ್ಕೆ ಏನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿ ಹಾಕ್ತಾರೆ. ಹಾಗೆ ಅಂಟಿನ ಉಂಡೆ ಕೂಡ ಮಾಡ್ತಾರೆ ನನ್ನ ತಾಯಿ. ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳನ್ನ ತುಪ್ಪದಲ್ಲೇ, ಶುದ್ಧವಾದ ಮನೇಲಿ ಮಾಡಿರುವಂತಹ ತುಪ್ಪದಲ್ಲೇ ಡ್ರೈ ಫ್ರೂಟ್ಸ್ಗಳನ್ನ, ಲಡ್ಡುಗಳನ್ನೆಲ್ಲ ಮಾಡಿಕೊಡ್ತಾರೆ. ಡ್ರೈ ಫ್ರೂಟ್ಸ್ ಎಲ್ಲ ಅದೆಲ್ಲ ಹುರಿದು ಬಿಟ್ಟು, ಬಾಣಂತಿ ಜಾಯಿಕಾಯಿ ಆಗಿರ್ಬೋದು, ಆ ಥರ ಎಲ್ಲ. ಮಗುಗೂ ಚೆನ್ನಾಗಿ ನಿದ್ದೆ ಆಗಬೇಕು, ಬಾಣಂತಿಗೂ ಚೆನ್ನಾಗಿ ನಿದ್ದೆ ಬರಬೇಕು. ಸೊ ಈಗ ನನ್ನ ತಾಯಿ ಮಾಡೋ ಅಂಟಿನ ಉಂಡೆಯಿಂದ ಲಾಭ ಏನು ಅಂತ ನಾನು ಹೇಳ್ತೀನಿ. ನಮ್ಮಮ್ಮ ಮಾಡೋ ಅಂಟಿನ ಉಂಡೆ ತುಂಬ ರುಚಿಯಾಗಿರುತ್ತೆ, ತಿಂತಾ ಇರಬೇಕು ಅಂತ ಅನಿಸುತ್ತೆ. ಟ್ರಸ್ಟ್ ಮೀ, ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ. ಲಾಭಗಳು ಏನಂತ ಅಂದರೆ, ಒಂದು, ಹಾಲು ಉತ್ಪತ್ತಿ ಆಗುತ್ತೆ. ಕೆಲವೊಬ್ಬರಿಗೆ ನನಗೆ ಹಾಲೇ ಬರ್ತಿಲ್ಲ, ಎದೆ ಹಾಲು ಬರ್ತಿಲ್ಲ ಅಂದರೆ ತುಂಬ ಜನ ನಾನು ನೋಡಿದ್ದೀನಿ. ಸೊ ಅವರಿಗೆ ಎದೆ ಹಾಲು ಉತ್ಪತ್ತಿ ಆಗುತ್ತೆ. ಹಾಗೆ ಎದೆ ಹಾಲು ತುಂಬ ಸಫಿಷಿಯೆಂಟ್, ಮಗು ಎಷ್ಟು ಸಫಿಷಿಯೆಂಟ್ ಬೇಕೋ ಅಷ್ಟು ಹಾಲು ಉತ್ಪತ್ತಿ ಆಗುತ್ತೆ. ಸೆಕೆಂಡ್ ಬಂದುಬಿಟ್ಟು ಸೊಂಟ ಗಟ್ಟಿ ಆಗಲಿಕ್ಕೆ. ಸೊ ಸೊಂಟ ಗಟ್ಟಿ ಆಗಲಿಕ್ಕೆ ಏನು ಮಾಡಬೇಕು ಅನ್ನೋದು ತಲೆ ಕೆಡಿಸ್ಕೊಂಡಿರ್ತಾರೆ. ಸೊ ಅವ್ರಿಗೆ ಕೂಡ ಇದು ತುಂಬ ಉಪಯೋಗ ಆಗುತ್ತೆ ಅಂಟಿನ ಉಂಡೆ ತಿನ್ನೋದ್ರಿಂದ. ಹಾಗೆ ಮಗು ನಿದ್ದೆ ಮಾಡಬೇಕು, ಮಗು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದರೂ ಕೂಡ ಇದು ತುಂಬ ಲಾಭ ಇದೆ. ಏಕೆಂದರೆ ಇದರಲ್ಲಿ ಜಾಯಿಕಾಯಿ ಅಂತ ಪದಾರ್ಥಗಳು ಹಾಕಿರ್ತಾರೆ ಅಮ್ಮ ಬಾಣಂತಿಯರಿಗೆ. ಆ ಥರ ಬೇಕು ಮಗುಗಾಗಲಿ, ಯಾಕೆಂದರೆ ಮಗುಗೆ ಶೀತ, ಕೆಮ್ಮು, ಬಾಣಂತಿಯರಿಗೆ ಈ ಥರ ಎಲ್ಲ ಆಗಬಾರ್ದಲ್ವ. ಸೊ ಹಾಗಾಗಿ ಎಲ್ಲ ಥರ ಪ್ರಾಡಕ್ಟ್ಗಳನ್ನು, ಇಂಗ್ರೀಡಿಯೆಂಟ್ಸ್ಗಳನ್ನೂ ಇದರಲ್ಲಿ ಹಾಕಿ ಮಾಡಿರ್ತಾರೆ ಅಂಟಿನ ಉಂಡೆ. ಯಾಕೆ ಆ್ಯಕ್ಚುಲಿ ಇದು ಅಮ್ಮನ ಕೈ ರುಚಿ ಅಂತಲೇ ಹೇಳ್ಬೋದು. ನನಗೂ ಕೂಡ ಅದೇ ಥರ ಪ್ರೊಸೀಜರಲ್ಲಿ ಮಾಡಿದರು, ಚಟ್ನಿ ಪುಡಿಗಳನ್ನು ಮಾಡಿದರು. ಹಾಗೆ ಸಾಂಬಾರು ಪೌಡರ್ ಅಂದರೆ ಮಸಾಲೆಗಳ ಪದಾರ್ಥ ಜಾಸ್ತಿ ಬಾಣಂತಿಯರಿಗೆ ಕೊಡಲ್ಲ. ಹಾಗಾಗಿ ನಮ್ಮಮ್ಮನೇ ಒಂದು ಸಪ್ರೇಟಾಗಿ ಸಾಂಬಾರು ಪುಡಿ ಆ ಥರ ಮಾಡ್ತಾರೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ದೇವರನ್ನ ನಂಗೆ ಗೊತ್ತಿಲ್ಲ. ಸೊ ಅದು ಅವರಿಗೆ ಗೊತ್ತು. ಬಟ್ ನಾನು ಹೇಳ್ತಿರೋದೇನೆಂದರೆ, ಸೊ ಈ ಥರ ಸಾಂಬಾರು ಪುಡಿಗಳು ನಿಮಗೆ ಗೊತ್ತಿರಲ್ಲ ಯಾವ ಥರ ಅವರಿಗೆ ಹೆಂಗೆ ಕೊಡಬೇಕು, ಖಾರದ ಪುಡಿ ಹಾಕ್ಕೊಡ್ಬೇಕಾ ಅಥವಾ ಸಾಂಬಾರು ಪುಡಿನೇ ಹಾಕಬೇಕಾ, ಏನು ಮಸಾಲೆ ಹಾಕಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ಸ್ ಇರ್ತಾರೆ. ಅವರಿಗೆ ಸಾಂಬಾರು ಪೌಡರ್ ಕೂಡ ಸಿಗುತ್ತೆ, ಅಂದರೆ ಲೈಕ್ ಪೆಪ್ಪರ್ ಪೌಡರ್ ಎಲ್ಲ ಹಾಕಿಬಿಟ್ಟು ಆ ಥರ ಸಾಂಬಾರು ಪೌಡರ್ ಮಾಡ್ತಾರೆ, ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಸೊ ಈ ಥರ ಮಾಡ್ತಾರೆ. ಹಾಗೆ ಮುದ್ದೆ, ಮೆಂತ್ಯ ಮುದ್ದೆ ಅಂತ ನಾವು ಮಾಡ್ತೀವಿ ನಮ್ಮ ಕಡೆ ಎಲ್ಲ. ಸೊ ಅದಕ್ಕೂ ಹಿಟ್ಟುಗಳನ್ನ, ಮೆಂತ್ಯ ಮುದ್ದೆ ಮಾಡಲಿಕ್ಕೆ ಏನೇನು ಅದಕ್ಕೆ ಹಿಟ್ಟು ಏನೇನು ಮಾಡಿಕೊಡ್ಬೇಕು ಅನ್ನೋದು ಅದನ್ನು ಮಾಡಿಕೊಡ್ತಾರೆ. ಸೊ ದಯವಿಟ್ಟು ನಿಮಗೊಂದು ಸತಿ ಟ್ರೈ ಮಾಡಿ. ನೀವು ನಿಮಗೆ ಏನು ಬೇಕು ಅಂತ ಹೇಳಿದರೆ, ಚಟ್ನಿ ಪುಡಿ ಆಗಿರ್ಬೋದು, ಅಂಟಿನ ಉಂಡೆ ಆಗಿರ್ಬೋದು. ಅಂಟಿನ ಉಂಡೆ ಬರೀ ಬಾಣಂತಿಯರೇ ತಿನ್ನಬೇಕು ಅಂತ ಏನೂ ಇಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತಿನ್ಬೋದು. ಅಂಟಿನ ಉಂಡೆ ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಎನರ್ಜಿ ಬೂಸ್ಟ್ ಆಗುತ್ತೆ. ಸೊ ಮೈಂಡ್ ಶಾರ್ಪ್ ಆಗುತ್ತೆ.
ತುಂಬ ಜನ ಮರುವು ಅಂತ ಹೇಳ್ತಾ ಇರ್ತಾರೆ. ಸೊ ಅದೆಲ್ಲ ಕಡಿಮೆ ಆಗುತ್ತೆ. ಮಕ್ಕಳು ತುಂಬ ಚುರುಕಾಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಸೊ ಅವ್ರಿಗೆ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೂ ಇವತ್ತಿಗೂ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿದೆ, ಇಬ್ಬರಿಗೂ ತುಂಬ ಚೆನ್ನಾಗಿದೆ, ಇವನ್ ನನಗೂ ಕೂಡ. ಸೊ ಇಷ್ಟ ಇದ್ದವರು ಬಾಣಂತಿಯರಿಗಾಗಲಿ ಮಕ್ಕಳಿಗಾಗಲಿ ಬೇಕು ಅನ್ನಿಸ್ತವ್ರು ಅರ್ಧ kg ಅಥವಾ 1 kg ನಿಮಗೆ ಎಷ್ಟು ಬೇಕು ಅಂತ ಹೇಳಿದರೆ ನಾವು ನಮ್ಮ ಕಡೆನೇ ನಾವು ಮನೆಯಲ್ಲೇ ರುಚಿಯಾಗಿ ಆರೋಗ್ಯಕರವಾಗಿ ನಾವು ಮಾಡಿಕೊಡ್ತೀವಿ. ಸೊ ಹಾಗಾಗಿ ವಿಡಿಯೋ ಮಾಡಿದ್ರೆ ತುಂಬ ಜನಕ್ಕೆ ಪಾಪ ಗೊತ್ತಿರಲ್ಲ ಹೆಂಗೆ ಮಾಡಬೇಕು ಅಂತ. ಆ್ಯಂಡ್ ಸೀರಿಯಸ್ಲಿ ಬೇಕ್ರಿಲೆಲ್ಲ ನೀವು ಒಂದು ಸತಿ ಬೇಕಿದ್ರೆ ಬೈ ಮಾಡಿ ನೋಡಿ, ಅದರಲ್ಲಿ ತುಪ್ಪ ಕಡಿಮೆ, ಏನೋ ಬೇರೆ ಡಾಲ್ಡಾ ಅಥವಾ ಏನೋ ಬೇರೆ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಅದರಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳಿರೋದಿಲ್ಲ. ಹಾಗೆ ನಮ್ಮ ತಾಯಿಯಾಗಿದ್ದರೆ ಎಲ್ಲ ಥರ ಡ್ರೈ ಫ್ರೂಟ್ಸು, ಉತ್ತತ್ತಿ, ವಾಲ್ನಟ್ ಆಗಿರ್ಬೋದು, ಬಾದಾಮಿ, ಗೋಡಂಬಿ, ಪಿಸ್ತಾ, ಆಮೇಲೆ ಜಾಕ್ ಫ್ರೂಟ್, ಏನೋ ಹೇಳ್ತಾರೆ ಲೈಕ್ ಸಮಥಿಂಗ್ ದೇ ವಿಲ್ ಟೆಲ್, ಐ ಡೋಂಟ್ ನೋ. ಆ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಮಾಡ್ತಾರೆ. ಸೀಡ್ಸ್ಗಳೆಲ್ಲ ಹಾಕಿ ಮಾಡ್ತಾರೆ. ಹಾಗಾಗಿ ನಿಮಗೇನಾದರೂ ಬೇಕು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಾನು ಒಂದು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ನಮ್ಮ ತಾಯಿಯವ್ರದ್ದು. ಸೊ ಅವರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿ ಎಷ್ಟು ಬೇಕು, ಹೇಗೆ ಬೇಕು ಅಂತ. ನಿಮ್ಮ ಏನು ಯಾವ ಥರ ಬೇಕು, ರುಚಿಯಾಗಿ ಹೇಗಿರಬೇಕು. ಸ್ವೀಟ್ ಅಂಟಿನುಂಡಿ ಅಂದರೆ ಕೆಲವೊಬ್ರು ಬೆಲ್ಲ ಹಾಕಿ ಮಾಡ್ತಾರೆ, ಕೆಲವೊಬ್ರು ಬರೀ ಲೈಕ್ ಉತ್ತತ್ತಿಗಳನ್ನ ಹಾಕಿ ಮಾಡ್ತಾರೆ. ನನ್ನ ತಾಯಿ 2 ಥರನೂ ಮಾಡ್ತಾರೆ. ನಿಮಗೆ ಸ್ವೀಟ್ನೆಸ್ ಹೇಗೆ ಬೇಕು ಅಂತ ಕೇಳಿ ಅವರು ಆ ಥರ ತಯಾರಿ ಮಾಡಿಕೊಡ್ತಾರೆ. ಸೊ ಇದು ಬರೀ ಶಿವಮೊಗ್ಗ ಅಂತಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಯೂ ನಮ್ಮ ಕಡೆಯಿಂದ ಸಪ್ಲೈ ಇರುತ್ತೆ. ಹಾಗಾಗಿ ಯಾರಿಗಿಷ್ಟ ನಿಮಗೆ ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಇದನ್ನು ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತೀನಿ, ನನ್ನ ತಾಯಿ ಅವರು ಏನೇನು ಹಾಕಿ ಮಾಡ್ತಾರೆ ಹೇಗೆ ಅಂತ, ಅದನ್ನು ನಾನು ವಿಡಿಯೋ ಹಾಕ್ತೀನಿ. ಸೊ ಅಂಟಿಲ್ ದೆನ್ ವೆಯ್ಟ್ ಮಾಡಿ ನೋಡಿ. ನಿಮಗಿಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ದೆನ್ ಯು ಕ್ಯಾನ್ ಬೈ ಇಟ್ ಅಂತ ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.